ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ದಕ್ಷಿಣ ಪ್ರದೇಶ ಕರ್ನಾಟಕ ಪ್ರಾಂತ ತಿಥಿ ಭಗವಂತ ಪ್ರಕಟಲ ಮಹಾಪುಣ್ಯಭೂಮಿ ಅಮರ ಕಲ್ಯಾಣ ನಾಮ ಅಭಿಧಾನ ಗ್ರಂಥಿ ಅಸೆ ಪ್ರವರ್ತತೆ ಅಸೆ ಮುರುಗೋಡ ನಾಮ ತಿಥಿ ಸರ್ವೋತ್ತಮ ಲೀಲಾಕರಿ ಚಿದಂಬರ ವಿಶ್ವಂಭರ ಅಂಥೇಳಿ ವಿಶೇಷವಾದಂಥ ವರದ ಅಭಂಗವನ್ನು ನಾವು ಕಾಣಬಹುದು. ಕರ್ನಾಟಕದ ಪುಣ್ಯಭೂಮಿ ಮುರುಗೋಡ, ಅದನ್ನು ಅಮರ ಕಲ್ಯಾಣ ಅಂತ ಕರಿತಿದ್ರು. ಆ ಪುಣ್ಯಭೂಮಿ ಒಳಗೆ ಸಾಕ್ಷಾತ್ ಭಗವಂತ ಮಾರ್ಥಾಂಡ ದೀಕ್ಷಿತರ ಮತ್ತು ಲಕ್ಷ್ಮೀಬಾಯಿ ಪುಣ್ಯ ದಂಪತಿಗಳ ಮಗನಾಗಿ ಜನ್ಮವನ್ನು ತಾಳಿ ಬಂದ 1756 ನವೆಂಬರ್ 20 ಬ್ರಾಹ್ಮಿ ಮುಹೂರ್ತ. ಆ ಭಗವಂತ ಚಿದಂಬರ ಮಹಾಸ್ವಾಮಿಯಾಗಿ ಜಗತ್ತಿನಲ್ಲಿ ಪ್ರಖ್ಯಾತಗೊಂಡ. ವರ ಮುರಗೋಡದಿ ಜನಿಸಿದಗೆ ಗುರು ನವಪುರದ ವಿಹಾರನಿಗೆ ಸುರಚಿರ ಲೀಲೆಯ ಸುರಿಸುತ ಜಗ ಉದ್ಧರಿಸಿದ ಸಾಂಬ ಚಿದಂಬರಗೆ ಅಂಥೇಳಿ ಮೃತ್ತಿಕೆಯಾನಿಯ ನಡೆಸಿದಗೆ ಸತ್ತು ಎತ್ತು ಬದುಕಿಸಿದವಗೆ ಮುತ್ತೈದೆಯತನ ವಿಧವೆಗೆ ಪಾಲಿಸಿ ಉತ್ತಮಗತಿಯನ್ನು ತೋರಿದವಗೆ ಅಂಥೇಳಿ ಆ ಚಿದಂಬರ ಮಹಾಸ್ವಾಮಿಯನ್ನು ವಿಶೇಷವಾಗಿ ಸ್ತೋತ್ರಗೈದರು. ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ಆ ಶಹರದ ಸಮೀಪನ ಮುರುಗೋಡ ಅನ್ನುವಂಥ ಒಂದು ಪುಣ್ಯ ಗ್ರಾಮ. ಈ ಮುರುಗೋಡ ಗ್ರಾಮದೊಳಗೆ ಮಾರ್ಥಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀಬಾಯಿ ಅನ್ನುವಂಥ ಪುಣ್ಯ ದಂಪತಿಗಳು ಮಕ್ಕಳಾಗಿಲ್ಲ ಅಂಥೇಳಿ ಮಾರ್ಥಾಂಡ ದೀಕ್ಷಿತರು ಆಕಾಶ ಚಿದಂಬರಂನೊಳಗೆ, ತಮಿಳುನಾಡಿನಲ್ಲಿರುವಂಥ ಆಕಾಶ ಚಿದಂಬರಂನೊಳಗೆ ತಮ್ಮ ಕುಲದೇವರ ಆಜ್ಞೆಯ ಮೇರೆಗೆ ಕಠೋರವಾದಂಥ ತಪಸ್ಸನ್ನು ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ತಾರೆ. ಆ ಭಗವಂತನ ದಿವ್ಯ ರೂಪವನ್ನು ನೋಡಿದಂಥ ಮಾರ್ಥಾಂಡ ದೀಕ್ಷಿತರು, ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿದಾಗ, ನಿನ್ನ ದರ್ಶನವನ್ನು ಪಡೆದ ನಂತರ ಯಾವ ವರದ ಆಸೆನೂ ಉಳಿಲಿಲ್ಲ ಅಂತ ಹೇಳ್ತಾರೆ. ಆವಾಗ ಪ್ರತ್ಯಕ್ಷ ಚಿದಂಬರ ಮಹಾಸ್ವಾಮಿ, ನಿನಗೆ ಮಗ ಬೇಕು ಅಂಥೇಳಿ ಈ ಕಠೋರವಾದ ತಪಸ್ಸನ್ನು ಮಾಡಿದೆ, ನಿನಗೆ ಎಂಥ ಮಗ ಬೇಕು ಕೇಳು, ನಾ ಆಶೀರ್ವದಿಸ್ತೀನಿ ಅಂತ ಹೇಳಿದ. ಆವಾಗ ಮಾರ್ಥಾಂಡ ದೀಕ್ಷಿತರು ಹೇಳ್ತಾರೆ, ಎಂಥ ಮಗ ಬೇಕು ಅಂಥೇಳಿ ಕೇಳೋದಕ್ಕಿಂತನೂ ನೀನ ನನ್ನ ಮಗನಾಗಿ ಬರಬೇಕು ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ಪ್ರತ್ಯಕ್ಷ ಚಿದಂಬರ ಮಹಾಸ್ವಾಮಿನ ಈಶ್ವರನ ಏನು ಮಾಡ್ತಾನಂತಂದ್ರೆ, ಆ ಚಿದಂಬರ ಮಹಾಸ್ವಾಮಿಗಳ ಶರೀರವನ್ನು ನಿಮಿತ್ತ ಮಾಡಿಕೊಂಡು ಭೂಮಿಗೆ ಇಳಿದು ಬಂದು ಜಗತ್ ಕಲ್ಯಾಣ ಕಾರ್ಯವನ್ನು ಮಾಡಿದ. ಚಿದಂಬರ ಮಹಾಸ್ವಾಮಿ ಸಣ್ಣ ವಯಸ್ಸಿನೊಳಗಿದ್ದಾಗನ ಮಣ್ಣಿನ ಆನೆಗೆ ತನ್ನ ಮಂತ್ರಶಕ್ತಿಯನ್ನು ಜೀವ ತುಂಬಿದ. ಚಿದಂಬರ ಮಹಾಸ್ವಾಮಿ ಸಣ್ಣವನಿದ್ದಾಗನ ಸತ್ತಂತಹ ಎತ್ತಿಗೆ ಮತ್ತು ಜನ್ಮವನ್ನು ನೀಡಿ ತನ್ನ ಲೀಲೆಯನ್ನು ತೋರಿಸಿದ. ಚಿದಂಬರ ಮಹಾಸ್ವಾಮಿ ತನ್ನ ತಂದೆ ತಾಯಿಗಳ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡಿ ಜಗತ್ತಿನೊಳಗೆ ತಂದೆ ತಾಯಿಯ ಮಹತ್ವವನ್ನು ಸಾರಿದ. ಚಿದಂಬರ ಮಹಾಸ್ವಾಮಿ ಮಾಡಿದಂಥ ಅನೇಕ ಲೀಲೆಗಳು ಶಾಂತಮೂರ್ತಿ ಸರ್ವೋತ್ತಮಗೆ, ಸಂತಸ ಭಕುತರಿಗೀವನಿಗೆ, ಸಂತತ ಭಕ್ತಾದೀನ ಚಿದಂಬರ, ಶಾಂತದಾತ ಪರಮಾತ್ಮನಿಗೆ ಅಂಥೇಳಿ ಆ ಮಹಾಸ್ವಾಮಿಯನ್ನು ಗುಣಗಾನಗೈದರು.
ಶಾಂತಿ ಸ್ವರೂಪನಾಗಿ ಜಗತ್ತಿಗೆ ಶಾಂತಿಯ ಬೋಧನೆಯನ್ನು ಚಿದಂಬರ ಮಹಾಸ್ವಾಮಿಗಳು ಮಾಡುತ್ತಿದ್ದರು. ಸಾವಿತ್ರಿ ಮಾತಾ ಮತ್ತು ಸರಸ್ವತಿ ಮಾತಾ ಅನ್ನುವಂಥ ಇಬ್ಬರು ಧರ್ಮಪತ್ನಿಯರನ್ನು ಹೊಂದಿದ್ದರು ಈ ಚಿದಂಬರ ಮಹಾಸ್ವಾಮಿಗಳು. ಒಂದು ದಿವಸ ಭಕ್ತರಿಗೆ ಶಾಂತಿ ಬೋಧನೆಯನ್ನು ಮಾಡಕತ್ತಿದ್ರು. ಆ ಸಮಯದೊಳಗೆ ಸಾವಿತ್ರಿ ಮಾತಾನ ಮನೆಗೆ ಅತಿಥಿಗಳು ಬರ್ತಾರೆ. ಅವರಿಗೆ ಹಾಲು ಕೊಡಬೇಕಾಗಿರ್ತೈತಿ. ಹಾಲು ತೀರಿರ್ತಾವ. ತಮ್ಮ ಸೇವಕರನ್ನು ಕಳಿಸಿ ಚಿದಂಬರ ಮಹಾಸ್ವಾಮಿಗೆ ಹೇಳಿ ಕಳಿಸ್ತಾರೆ ಹಾಲಿಲ್ಲ ಅಂಥೇಳಿ. ಚಿದಂಬರ ಮಹಾಸ್ವಾಮಿ ಶಾಂತಿ ಬೋಧೆಯನ್ನು ಮಾಡ್ತಿರ್ತಾರೆ. ಆವಾಗ ಆ ಸೇವಕ ಬಂದು ಚಿದಂಬರ ಮಹಾಸ್ವಾಮಿಗೆ ಹೇಳ್ತಾನೆ, ಮಹಾಸ್ವಾಮಿ, ಸಾವಿತ್ರಿ ಮಾತಾ ಮನೆಯೊಳಗೆ ಹಾಲು ತೀರಿದವ ಹೆಂಗಂತ. ಆವಾಗ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಸರಸ್ವತಿ ಮಾತಾನ ಮನೆಗೆ ಹೋಗಿ ಅಲ್ಲಿ ಹಾಲು ತಗೊಂಡು ಹೋಗ್ರಿ ಅಂತ ಚಿದಂಬರ ಮಹಾಸ್ವಾಮಿಗಳು ಹೇಳಿಬಿಡ್ತಾರೆ. ಸಾವಿತ್ರಿ ಮಾತಾ ಕಳಿಸಿದಂತಹ ಸೇವಕರು ಸರಸ್ವತಿ ಮಾತಾನ ಮನೆಗೆ ಹೋಗ್ತಾರೆ. ಒಂದು 5 ಲೀಟರ್ನಷ್ಟು ಹಾಲು ಕುದ್ದು ಹೆಪ್ಪಗಟ್ಟೆ ಅಲ್ಲೇ ಬಿಸಿ ಹಾಲು ಹಂಗೆ ಇರ್ತಾವೆ ಒಲಿ ಮೇಲೆ. ಸರಸ್ವತಿ ಮಾತಾ ಮನೆಯೊಳಗಿರೋದಿಲ್ಲ. ಆವಾಗ ಗುರುಗಳ ಆಜ್ಞೆ ಆಗ್ಯದ ಅಂತೇಳಿದು ಅದರೊಳಗಿಂದ ಒಂದು ಸ್ವಲ್ಪ ಹಾಲನ್ನು ತಗೊಂಡು ಹೋಗಿ ಸಾವಿತ್ರಿ ಮಾತಾನ ಮನೆಗೆ ಸೇವಕರು ಕೊಡ್ತಾರೆ. ಸರಸ್ವತಿ ಮಾತಾ ಮನೆಗೆ ಬಂದ ಮೇಲೆ ತಮ್ಮ ಒಲಿ ಮೇಲಿದ್ದಂಥ ಹಾಲು ಕಡಿಮೆ ಆಗಿದ್ದನ್ನು ನೋಡಿ ಯಾರು ತೊಗೊಂಡು ಹೋದರು ಅಂತ ಸಿಟ್ಟಿಗೆ ಹೇಳ್ತಾರೆ. ಇಲ್ಲ, ನಾವು ಒಯ್ದು ಸಾವಿತ್ರಿ ಮಾತಾನ ಮನೆಗೆ ಸ್ವಲ್ಪ ಹಾಲು ಕೊಟ್ವಿ ಅಂತ ಸೇವಕರು ಹೇಳ್ತಾರೆ. ಈ ಹಾಲನ್ನು ಕೊಡುವಂತ ನಿಮಗೆ ಯಾರು ಹೇಳಿದರು ಅಂತ ಕೇಳ್ತಾರೆ. ಆವಾಗ ಶಾಂತಿ ಬೋಧೆಯನ್ನು ಮಾಡ್ಕೋತ ಕುಳಿತಿರುವಂತಹ ಚಿದಂಬರ ಮಹಾಸ್ವಾಮಿಯನ್ನು ತೋರಿಸಿ ಮಹಾಸ್ವಾಮಿನ ಹೇಳಿದರು ಅಂತ ಸೇವಕರು ಹೇಳ್ತಾರೆ. ಆವಾಗ ಒಲಿ ಮೇಲೆ ಕುದಿಯುತ್ತಿರುವಂಥ ಹಾಲನ್ನು 2 ಬಟ್ಟೆಯಿಂದ ಹಿಡ್ಕೊಂಡು ಚಿದಂಬರ ಮಹಾಸ್ವಾಮಿಯ ಹಿಂದಿನಿಂದ ಬಂದು ಸರಸ್ವತಿ ಮಾತಾ ಆ ಕುದಿಯುತ್ತಿರುವ ಹಾಲನ್ನು ಚಿದಂಬರ ಮಹಾಸ್ವಾಮಿಯ ತಲೆ ಮೇಲೆ ಸುರಿಬಿಡ್ತಾರೆ. ತಲೆ ಮೇಲೆ ಹಿಂದೆ ಬೆನ್ನ ಮೇಲೆ ಚರ್ಮ ಸುಲಿದು ಹೋಗ್ತೈತಿ. ಆದರೂ ಸಹಿತ ಚಿದಂಬರ ಮಹಾಸ್ವಾಮಿಗಳು ಸಂತೋಷದಿಂದ ತಮ್ಮ ಪ್ರವಚನವನ್ನು ಮುಕ್ತಾಯ ಮಾಡ್ತಾರೆ. ಚರ್ಮ ಸುಲಿದು ಬುಕ್ಕೆಗಳು ಎದ್ದಿರ್ತಾವೆ. ಆವಾಗ ಮಹಾಸ್ವಾಮಿ, ಇಷ್ಟೊಂದು ಶರೀರಕ್ಕೆ ಆಘಾತ ಆಗಿದ್ರೂ ಸಹಿತ ನೀವು ಯಾಕೆ ಇಷ್ಟೊಂದು ಶಾಂತ ರೀತಿಯಿಂದ ಕುಳಿತೀರಿ ಅಂತ ಭಕ್ತರು ಕೇಳ್ತಾರೆ. ಆವಾಗ ಮಹಾಸ್ವಾಮಿ ಹೇಳ್ತಾನೆ ಏನಂದ್ರೆ, ನಿಮ್ಮೆಲ್ಲರಿಗೂ ನಾನು ಶಾಂತಿ ಬೋಧನೆಯನ್ನು ಮಾಡಕತ್ತಿದ್ದೆ. ಆ ಸಮಯದೊಳಗೆ ನನ್ನ ಶಾಂತಿಯನ್ನು ನಾನು ಕಳ್ಕೊಂಡ್ರೆ ನಾ ಮಾಡುವಂತಹ ಉಪದೇಶ ವ್ಯರ್ಥವಾಗ್ತೈತಿ ಅಂಥೇಳಿ ಶಾಂತ ರೀತಿಯಿಂದ ಕುಳಿತನಿಪ್ಪ ಅಂತ ಹೇಳಿದಂತಹ ಸರಳ ಮಹಾಜ್ಞಾನಿ ಪೂರ್ಣಾವತಾರಿ ಈ ಮುರುಗೋಡದ ಚಿದಂಬರ ಮಹಾಸ್ವಾಮಿ. ಇಂತಹ ಮಹಾಸ್ವಾಮಿಯನ್ನು ಪಡೆದಂಥವರು ನಾವು ಎಷ್ಟೊಂದು ಪುಣ್ಯಾತ್ಮರಿರಬಹುದು, ಎಷ್ಟೊಂದು ಭಾಗ್ಯವಂತರು ಇರಬಹುದಂತ. ಎಷ್ಟೋ ಸಾರಿ ಅನ್ನ ಸಂತರ್ಪಣೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಾಕ ದುಡ್ಡು ಇರ್ತಿರೋದಿಲ್ಲ ಚಿದಂಬರ ಮಹಾಸ್ವಾಮಿ ಹತ್ರ, ಬಡತನ ಭಾಳ. ಆವಾಗ ತಮ್ಮ ತಂದೆಯವರಾದಂಥ ಮಾರ್ತಾಂಡ ದೀಕ್ಷಿತರ ಅಂತ್ಯಕ್ರಿಯೆ ಮಾಡಿದಂಥ ಸ್ಥಳದೊಳಗೆ ಒಂದು ಔದಂಬರ ವೃಕ್ಷ ಹುಟ್ಟಿತ್ತು, ಅತ್ತಿ ಹಣ್ಣಿನ ಗಿಡ. ಆ ಗಿಡದ ಹತ್ರ ಹೋಗಿ ದುಃಖದಿಂದ ಕುಳಿತಂತಹ ಚಿದಂಬರ ಮಹಾಸ್ವಾಮಿ ಸನ್ನಿಧಾನಕ್ಕೆ ಆ ಒಂದು ಔದಂಬರ ವೃಕ್ಷದಿಂದ ಬಂಗಾರದ ಮಳೆನ ಸುರಿದಿರ್ತೈತಿ. ಚಿದಂಬರ ಮಹಾಸ್ವಾಮಿ ತನ್ನ ಕೈಯೊಳಗಿದಂಥ ಅಕ್ಷಯ ಪಾತ್ರೆ, ಯಾರ ಭಕ್ತರು ಬಂದರೂ ಸಹಿತ ಆ ಅಕ್ಷಯ ಪಾತ್ರೆ ಒಳಗಿಂದ ದುಡ್ಡು ಕೊಡ್ತಿದ್ರು, ಬಂಗಾರ ಬೆಳ್ಳಿ ಕೊಡ್ತಿದ್ರು, ವಿಭೂತಿ ಪ್ರಸಾದವನ್ನು ಕೊಡ್ತಿದ್ರು, ಔಷಧಿಯನ್ನು ಕೊಡ್ತಿದ್ರು, ಎಲ್ಲವನ್ನೂ ಸಹಿತ ಆ ಒಂದು ಅಕ್ಷಯ ಪಾತ್ರೆ ಒಳಗಿಂದನೇ ತೆಗೆದು ಕೊಡ್ತಿದ್ರು. ಒಬ್ಬ ಭಕ್ತ ವಿಚಾರ ಮಾಡ್ತಾನೆ, ಈ ಅಕ್ಷಯ ಪಾತ್ರೆಯನ್ನು ಹೆಂಗಾದರೂ ಮಾಡಿ ತುಡುಗು ಮಾಡ್ಕೊಂಡು ಹೋಗ್ಬೇಕಂತೇಳಿ. ಆವಾಗ ಮಹಾಸ್ವಾಮಿ ಸ್ನಾನಕ್ಕೆ ಹೋದಂತಹ ಸಮಯದೊಳಗೆ ಆ ಒಂದು ಪಾತ್ರೆ ಒಳಗಿದ್ದಂಥ ಎಲ್ಲ ಸಂಪತ್ತನ್ನು ತನ್ನ ಒಂದು ಚೀಲದೊಳಗೆ ಹಾಕೋಬೇಕಂತೇಳಿ ಡಬ್ಬ ಹಾಕ್ತಾನೆ.
ಆ ಅಕ್ಷಯ ಪಾತ್ರೆ, ಆ ತಂಬಿಗೆಯ ಒಳಗಿಂದ, ಪಂಚಲೋಹದ ತಂಬಿಗೆ ಅದು, ಆ ತಂಬಿಗೆಯ ಒಳಗಿಂದ ಬರೀ ಚೋಳುಗಳು ಬೀಳ್ತಾವೆ, ಒಂದೊಂದು ಗೇನ. ಆವಾಗ ಆಕ್ರಂದನ ಮಾಡಿ ಒದರಕ್ಕೆ ಚಾಲು ಮಾಡ್ತಾನೆ. ಮೈಯೆಲ್ಲ ಚೋಳ ಏರ್ತಾವ. ಮಹಾಸ್ವಾಮಿ ಸ್ನಾನದಿಂದ ಬಂದು ನೋಡ್ತಾರೆ, ಕೋಲಿ ತುಂಬ ಚೇಳುಗಳು ಅಡ್ಡಾಡಕತ್ತವ. ಆ ಯಾವ ಒಬ್ಬ ದುಷ್ಟ ಆ ಪಾತ್ರೆಯನ್ನು ಅಪಹರಿಸಬೇಕು, ಪಾತ್ರೆ ಒಳಗಿನ ಸಂಪತ್ತನ್ನು ಒಯ್ಯಬೇಕಂತ ಪ್ರಯತ್ನ ಮಾಡಿದ್ದು ಅವನು ಅಲ್ಲೇ ಇದ್ದ. ಎಲ್ಲ ಚೇಳುಗಳನ್ನು ಹಿಡಿದು ಮತ್ತು ಅದೇ ಅಕ್ಷಯ ಪಾತ್ರೆ ಒಳಗೆ ಹಾಕಿ ಚಿದಂಬರ ಮಹಾಸ್ವಾಮಿ ಹೇಳ್ತಾರೆ, ಗುರು ಸೇವಾ ಮಾಡುವಾಗ ದುರ್ಬುದ್ಧಿಗೆ ವಶನಾದೆಲ್ಲೋ, ನಿನಗೆ ಬೇಕಂದ್ರೆ ನಾನು ಕೊಡ್ತಿದ್ದೆ, ಹಿಂಗ್ಯಾಕೆ ಮಾಡಿದೆ ಅಂಥೇಳಿ ಮತ್ತು ಅದೇ ಪಾತ್ರೆ ಒಳಗಿಂದನ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವನನ್ನು ಆಶೀರ್ವದಿಸಿ ಅವನ ಜೀವನವನ್ನು ಸುಖಕರವನ್ನಾಗಿ ಮಾಡಿದಂಥ ಪವಾಡ ಪುರುಷರು ಚಿದಂಬರ ಮಹಾಸ್ವಾಮಿಗಳು. ರಾಜಾರಾಮ ಶಿವಾರ್ಯರಿಗೆ ತೇಜೋರೂಪವ ತೋರಿದ ಬಗೆ, ರಾಜಿಪ ಧರ್ಮಾಚಾರವ ತಿಳಿಸು ವಿರಾಜಿಪ ಯಾಗವ ಗೈದ ಬಗೆ ಅಂಥೇಳಿ ಚಿದಂಬರ ಮಹಾಸ್ವಾಮಿಯನ್ನು ವಿಶೇಷವಾಗಿ ಗುಣಗಾನ ಮಾಡ್ತಾರೆ. ಗೊನ್ನಾಗರದೊಳಗೆ ಮಹಾಯಜ್ಞವನ್ನು ಮಾಡಿ, ಸೋಮಯಾಗವನ್ನು ಮಾಡಿ ಜಗತ್ಪ್ರಖ್ಯಾತರಾದಂಥ ಪುಣ್ಯಾತ್ಮರು ಚಿದಂಬರ ಮಹಾಸ್ವಾಮಿಗಳು. ಇವರು ತೋರಿದಂಥ ಲೀಲೆಗಳು ಅನೇಕ ಲೀಲೆಗಳು. ಇಂತಹ ಚಿದಂಬರ ಮಹಾಸ್ವಾಮಿಯನ್ನು ಸ್ಮರಿಸುವುದನ್ನು ಒಂದು ಪುಣ್ಯ. ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ, ಗರೀಬ ಸೋಂಗುತೋ ಧರಿಲಾ ವಿಠ್ಠಲ ತೋಚಿಯಾಲ, ವಿಠ್ಠಲ ರಾಯಿ ರಕುಮಾಬಾಯಿ, ಚಿದಂಬರ ಸಾವಿತ್ರಿ ಸರಸ್ವತಿಯಾಯಿ, ನಾಮದೇವ ರಾಜಾರಾಮ ಐಸೆ ಧರುಣಿಯ ನಾಮ, ವಿಠಾಬಾಯಿ ಸಾಂಗತೆ ಕೂನ ಆನ ವಾಹೋಣಿಯ ಜಾನ ಅಂತ ಹೇಳ್ಕಾರ. ಚಿದಂಬರ ಮಹಾಸ್ವಾಮಿಯ ಪರಮ ಭಕ್ತಳಾದಂಥ ಸಂತ ವಿಠಾಬಾಯಿ ಸಾಕ್ಷಾತ್ ರಾಮಕೃಷ್ಣ ಭಗವಂತ ಆ ವಿಠ್ಠಲನ ಏನು ಮಾಡಿದಾನಂದ್ರೆ ಬಡ ಬ್ರಾಹ್ಮಣನ ರೂಪದಿಂದ ಚಿದಂಬರನಾಗಿ ಅವತರಿಸಿದಾನ. ಸರಸ್ವತಿ ಸಾವಿತ್ರಿಯರು ರುಕ್ಮಾಬಾಯಿಯ ಸ್ವರೂಪರಾಗಿದ್ದಾರೆ. ನಾಮದೇವರನ ರಾಜಾರಾಮರಾಗಿ ಜನ್ಮವನ್ನು ತಾಳಿದಾರ ಅಂತ ಹೇಳಿಕಾರ. ಚಿದಂಬರ ಮಹಾಸ್ವಾಮಿಗಳಿಗೆ ಬಗ್ಗೆ ವಿಶೇಷವಾದಂಥ ವಿವರಣೆಯನ್ನು ಅವರಲ್ಲಿ ಕೊಡ್ತಾರೆ. ಹಾಗಾಗಿ ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ ನಡೆದಾಡುವ ದೇವರು, ಪೂರ್ಣಾವತಾರಿ. ಮುರುಗೋಡದ ಅಂತಹ ಚಿದಂಬರ ಮಹಾಸ್ವಾಮಿಯ ಸಂಪೂರ್ಣವಾದಂಥ ಕೃಪಾದೃಷ್ಟಿ ನಮ್ಮೆಲ್ಲರಿಗೂ ಸಹಿತ ಸದಾಕಾಲ ಇರಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡೋದು. ಅಂತಹ ಚಿದಂಬರ ಮಹಾಸ್ವಾಮಿಯ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಸಹಿತ ಸದಾಕಾಲ ಇರಲಿ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರೂಢ ಅಪ್ಪನ ಕುರಿತಾದ ಸುಂದರವಾದಂಥ ಒಂದು ಪುಸ್ತಕ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಈ ಪುಸ್ತಕವನ್ನು ಬಹಳ ಸುಂದರವಾಗಿ ಬರೆದರು. ಇಲ್ಲಿ ಸಿದ್ಧಾರೂಢ ಅಪ್ಪನವರ ಸಂಪೂರ್ಣವಾದಂಥ ಚರಿತ್ರವನ್ನು ಅವರು ಪ್ರಕಟಗೊಳಿಸಿದ್ದಾರೆ. ಇವತ್ತು 35ನೆಯ ಭಾಗವನ್ನು ನೋಡೋದು. ಸಿದ್ಧರನ್ನು ದೂಷಿಸುವ ಹಾಗೂ ಅವರನ್ನು ವಿಷವಟ್ಟು ಕೊಲ್ಲಬೇಕು ಎನ್ನುವ ಒಂದು ಕುಹಕ ತಂಡ ಹುಬ್ಬಳ್ಳಿಯಲ್ಲಿ ಹುಟ್ಟಿತು. ವಿಷವಿಡುವ ಈ ಕಾರ್ಯ ಮಾಡುವವರಾರು, ಏನು ಯೋಜನೆ ಮಾಡಬೇಕು ಎಂದು ಆ ತಂಡದ ಜನಗಳು ಯೋಚಿಸಿದರು. ಅವರಲ್ಲಿ ಒಬ್ಬನು ಎದ್ದು ನಿಂತು, ಸಿದ್ಧರ ಮಠಕ್ಕೆ ಎಷ್ಟೋ ಹೆಣ್ಣು ಮಕ್ಕಳು ಅಡಿಗೆಯನ್ನು ಕಟ್ಟಿಕೊಂಡು ಹೋಗಿ ಉಣಿಸಿ ಬರುತ್ತಾರೆ. ನಾವು ಒಬ್ಬಳು ಹೆಣ್ಣು ಮಗಳನ್ನು ವಿಷ ಕೊಡಲು ಸಿದ್ಧ ಮಾಡಬೇಕು. ಸಿದ್ಧರಿಗೆ ಒಂದು ತುತ್ತು ವಿಷಾನ್ನ ತಿನ್ನಿಸಿದರೆ ಜಿಗಿದು ಬೀಳುತ್ತಾನೆ. ಅವನು ಸತ್ತರೆ ಪೀಡೆಯೇ ಕಡಿದು ಹೋಗುತ್ತದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಅವನ ಮಾತಿಗೆ ಎಲ್ಲರೂ ಒಪ್ಪಿದರು. ಕಾರ್ಯಾಚರಣೆಗೆ ಅಶರು ತೊಡಗಿದರು. ಹಣ, ಬೆಳ್ಳಿ, ಬಂಗಾರ ಆಮಿಷ ತೋರಿಸಿ ಒಬ್ಬಳನ್ನು ವಿಷ ಕೊಡಲು ಸಜ್ಜು ಮಾಡಿದರು.
ಆ ಹೆಣ್ಣು ಮಗಳು ದಿನಾಲು ಸಿದ್ಧರ ಮಠಕ್ಕೆ ಪ್ರಸಾದ ಒಯ್ಯುವ ಕಾರ್ಯದಲ್ಲಿ ನಿರತಳಾದಳು. ಬಂಗಾರ, ಬೆಳ್ಳಿ, ರೊಕ್ಕ ರೂಪಾಯಿಗಳ ಮೇಲಿನ ಮೋಹವು ಸಿದ್ಧರಿಗೆ ವಿಷ ಉಣಿಸಲು ಒಬ್ಬಳನ್ನು ಅನುಗೊಳಿಸಿತು. ಅದೆಲ್ಲದರ ಹಿಂದೆ ಒಂದು ಕರೇಕೋಟು ಇತ್ತು ಅಂಥೇಳಿ ವಿಶೇಷವಾಗಿ ಈ ಒಂದು ಪುಸ್ತಕದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ವಿಷಪ್ರಾಶನ ಮಾಡಿಸಿದಂಥ ವಿಷಯವನ್ನು ಇಲ್ಲಿ ಲೇಖಕರು ತಿಳಿಸ್ತಾರೆ. 1915 ಸುಮಾರಿರಬಹುದು. ಶ್ರಾವಣ ಮಾಸದ ಒಂದು ದಿವಸ ಸಿದ್ಧಾರೂಢಪ್ಪವರು ಪ್ರಸಾದ ಮುಗಿಸಿ ಹಾಸಿಗೆ ಮ್ಯಾಲೆ ಮಲ್ಕೊಳಕತ್ತಿದ್ರು. ಅಷ್ಟನುಗುಡ್ದ ಒಬ್ಬಾಕಿ ಹೆಣ್ಮಗಳು ಬಂದು ಕೈಯೊಳಗೆ ಚಿತ್ರಾನ್ನದ ಎಡೆ ಹಿಡ್ಕೊಂಡು ಬಂದಾಳ. ಸಿದ್ಧಾರೂಢಪ್ಪನ ಮುಂದೆ ಸುಳ್ಳ ನಕ್ಕಂಗೆ ನಾಟಕ ಮಾಡಿ ದೇವಾ ಅಂಥೇಳಿ ಸಿದ್ಧಾರೂಢರನ್ನು ಮೃದುವಾಗಿ ಮಾತಾಡಿಸಿರು. ಅವಳ ಜೀವ ಒಳಗೊಳಗೆ ಕುಟ್ಟು ಕನ್ನಕತ್ತಿತ್ತು. ಮಹಾದೇವನಂತಿದ್ದಂತಹ ಸಿದ್ಧರಿಗೆ ವಿಷ ಉಣಿಸಬೇಡ ಅಂಥೇಳಿ ಅವಳಿಗೆ ಜೀವ ಹೇಳಾಕತ್ತಿತ್ತು. ಆದರೆ ಬೆಳ್ಳಿ ಬಂಗಾರದ ಆಸೆ ಆ ಸಾತ್ವಿಕ ಶಕ್ತಿಯನ್ನು ಹೆಚ್ಚಿಕ್ಕಿಬಿಟ್ಟಿತು. ಆವಾಗ ಅವಳಿಗೆ ಸ್ವಲ್ಪ ಧೈರ್ಯ ಬಂದಂಗಾತು. ಅವಳು, ಯಪ್ಪ, ಬಹಳ ಪ್ರೀತಿಯಿಂದ ನಿಮಗಾಗಿ ವಿಶೇಷವಾದಂಥ ಪ್ರಸಾದವನ್ನು ಮಾಡ್ಕೊಂಡು ಬಂದೀನಿ. ದೇವ, ನಾನು ತಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸಬೇಕು ಅಂತ ಬೇಡ್ಕೊಂಡ್ಲಕ್ಕಿ. ತಾನು ಮನೆಯಲ್ಲಿ ಮಾಡಿ ತಂದಂಥ ಪ್ರಸಾದವನ್ನು ಅವರ ಮುಂದೆ ಹಿಡಿದ್ಲು. ಸಿದ್ಧಾರೂಢರು ಎದ್ದು ಕುಂತರು. ತಾಯಿ, ನನ್ನ ಪ್ರಸಾದ ಈಗಾಗಲೇ ಆಗಿ ಹೋಗೈತಿವ. ನಾ ದಿನಕ್ಕೆ ಒಂದು ಸರಿ ಪ್ರಸಾದ ಸ್ವೀಕಾರ ಮಾಡೋದು, ಅದು ನಿನಗೆ ಗೊತ್ತೈತಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಲಘು ಬಂದಿದ್ದೆ ಅಂದ್ರೆ ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ನಿವ. ನಾಳೆ ಲಘುನ ಬಾರ, ನಿನ್ನ ಪ್ರಸಾದ ಉಣ್ತೀನಿ ಅಂದರು. ಆ ಹೆಣ್ಮಗಳಿಗೆ ಒಂದಿಷ್ಟು ಭಯ ಆದಂಗಾತು. ಉಗ್ರವಾದಂಥ ವಿಷ ಮಿಶ್ರಿತವಾದಂಥ ಚಿತ್ರಾನ್ನವನ್ನು, ಬಿರಂಜಿ ಅನ್ನವನ್ನು ಅವಳಿಗೆ ತಯಾರಿಸ್ಕೊಂಡು ಬಂದಿದ್ಲು. ಇನ್ನೇನು ಮಾಡೋದಂತ ಹೇಳಿಕಾರ ತಿಳಿಲಿಲ್ಲಕ್ಕಿಗೆ. ಹೆಂಗಾದರೂ ಮಾಡಿ ಒಂದು ತುತ್ತರಿ ಉಣಿಸೆ ಹೋಗ್ಬೇಕಂತ ಲೆಕ್ಕ ಹಾಕಿ ಕುಂತಲು. ಕಣ್ಣೀರು ಸುರಿಸಾಕತ್ಲು. ದೈನ್ಯತೆಯಿಂದ ಬೀಡಾಕತ್ಲು. ಯಪ್ಪ, ನಿನಗಾಗಿ ವಿಶೇಷ ಪ್ರಸಾದ ಮಾಡ್ಕೊಂಡು ಬಂದೇನಿ ಅಂತ ಅಂದ್ಲಕ್ಕಿ. ಸಿದ್ಧಾರೂಢರ ನಕ್ರಂತ, ಹೌದವ್ವ ಹೌದು, 2 ತಿಂಗಳಿನಿಂದ ವಿಚಾರ ಮಾಡಿ 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 ವಿಶೇಷವಾದ ಪ್ರಸಾದವನ್ನು ನೀ ಮಾಡ್ಕೊಂಡು ಬಂದಿ, ನನಗೆ ಗೊತ್ತಾಗೈತಿ ಮಗಳ ಅಂದ್ರವ್ರು. ಆವಾಗ ಒಂದು ಸ್ವಲ್ಪ ಮತ್ತಷ್ಟು ಹೆದರಿ ಬಿಟ್ಲಕ್ಕಿ. ಮತ್ತು ಧೈರ್ಯ ಮಾಡಿಕೊಂಡ್ಲು. ಅದಕ್ಕೆ ಹೇಳ್ತಾರೆ ಏನಂದ್ರೆ, ದ್ರವ್ಯಾತುರಾನಾಂ ನ ಪಾಪಂ ನ ಪುಣ್ಯಂ ಅಂತ. ಅಂದ್ರೆ ಸಂಪತ್ತನ್ನು ನಾ ಗಳಿಸ್ಬೇಕು, ನಾ ಶ್ರೀಮಂತನಾಗಬೇಕು ಅಂಥೇಳಿ ದುರ್ಬುದ್ಧಿ ಹೊಕ್ಕಿತ್ತಪ್ಪ ಅಂದ್ರೆ ಅವ ಪಾಪ ಪುಣ್ಯದ ಲೆಕ್ಕ ಮಾಡೋದಿಲ್ಲ, ಬರೀ ದುಡ್ಡು ಗಳಿಸೋದನ್ನ ಅಷ್ಟೇ ವಿಚಾರ ಮಾಡ್ತಾನವ. ಹಂಗೆ ಆಕೆಗೆ ಬಂಗಾರ ಬೆಳ್ಳಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆಕೆಗೆ ಆ ಮೋಹ ಹೊಕ್ಕೊಂಡು ಬಿಟ್ಟಿತ್ತು. ಸಾಕ್ಷಾತ್ ಭಗವಂತನಿಗೆ ಸಹಿತ ವಿಷ ಕೊಟ್ಲಕ್ಕಿ ಅಂದಮೇಲೆ ಹೆಂಗಿರ್ಬೋದಂತ. ಏನಂತಾಳ ಮತ್ತೆ, ಯಪ್ಪ, ನೀವು ಇವತ್ತು ಊಟ ಮಾಡಲಿಲ್ಲ ಅಂದ್ರೆ ನಾನು ಉಪವಾಸ ಉಳಿತೀನಿ ರೀ ಅಂದ್ಲಕ್ಕಿ. ಆವಾಗ, ನೋಡುವ ತಾಯಿ, ಮಠಕ್ಕೆ ತಂದದ್ದು ಅವ್ರು ಏನೇ ಇದ್ದರೂ ಸಹಿತ ಪ್ರಸಾದನೆ ಇರ್ತೈತವ, ಇರವಲ್ತ್ಯಾಕ. ನೀ ಯಾವುದೇ ಭಾವದಿಂದ ಬಂದ್ರೂ ಸಹಿತ ನನಗೆ ಮಾತ್ರ ಭಕ್ತಳನ್ನು ನೋಡಿದಂಗೆ ಆಗಾಕತ್ತೈತಿ. ಎಷ್ಟು ಹೇಳ್ತಾರೆ ಹೊಡೆದವ್ರು, ಹೇಳಿದರೂ ಸಹಿತಕ್ಕೆ ಬುದ್ಧಿ ಬರೋದಿಲ್ಲ. ಮತ್ತು ನೀವು ಉಪವಾಸ ಉಳಿದೆ ಅಂದ್ರೆ ನಿನ್ನ ಹೊಟ್ಟೆ ಒಳಗಿರುವಂಥ ಅನ್ನ ಬ್ರಹ್ಮ ಘಾಸಿ ಆಗತಾನವ. ಆ ಪಾಪ ನನಗೆ ಹತ್ತೈತಿ. ತಾಯವ್ವ, ನೀ ತಂದಿರುವಂಥ ಚಿತ್ರಾನ್ನವನ್ನು ಎಲ್ಲ ಭಕ್ತರು ಪ್ರಸಾದವನ್ನು ತಂದಿದ್ದನ್ನು ನಾನು ಕೈ ಹಾಕಿ ಎಲ್ಲರ ಬಾಯಿಯೊಳಗೆ ಪ್ರಸಾದ ಹಾಕಿ ಆಮೇಲೆ ಹಾಕ್ಕೊಳ್ತಿದ್ನಿವ. ಆದರೆ ಇವತ್ತು ಹಂಗೆ ಮಾಡೋದಿಲ್ಲ. ನೀನೇ ನನ್ನ ತಾಯಿಯಾಗಿ ನನಗೆ ಪ್ರಸಾದವನ್ನು ಕೊಡು ಅಂಥೇಳಿ ಆ ಜಗತ್ತನ್ನು ಕಾಯುವಂಥ ಪರಮಾತ್ಮ ವಿಷಭರಿತವಾದಂಥ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ ತನ್ನ ಕೈಗಳನ್ನು ಮುಂದೆ ಚಾಚಿದಾನ. ಹಿಗ್ಗಿಳು ನೋಡ್ರಿ, ಹಿಗ್ಗಿಳು ಮನಸ್ಸು, ಹಿಗ್ಗಿಳು. ನನಗೆ ಕೆಲಸ ಆತಂದ್ಲ ಮನುಷ್ಯನ್ಯಾಗ. ಸಿದ್ಧಾರೂಢರು ನಾ ತಂದಂಥ ಪ್ರಸಾದವನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿಕಾರ ಅಪನಂಬಿಕೆ ಬೇಡ, ತಾಯಿ ಅಂತ ಹೇಳಂತಾರೆ ಪಾಪ.
ಆವಾಗ ಅಷ್ಟು ಪ್ರಸಾದ ಒಂದೆರಡು ತುತ್ತು ಅವ್ರಿಗೆ ಕೊಟ್ಟಕ್ಕಿನ ಓಡಿ ಹೊಂಟ್ಲು. ಆವಾಗ ತಾಯಿ ಒಂದು ನಿಮಿಷ ತಡಿ ಅಂದ್ರೆ ಸಿದ್ಧಾರೂಢಪ್ಪಳು ಮತ್ತು ಇದು ಜಲ್ ಅಂತ ಅಕ್ಕಿಗೆ ಯಾಕೆ ಅಂತ ಹೇಳಿಕರ ಅಕ್ಕಿಗೆ ಹೇಳ್ತಾರೆ, ತಾಯಿ ಅಂಜಬೇಡ, ಸಿದ್ಧರು ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಉಳಿದ ಪ್ರಸಾದವನ್ನು ಬಹಳ ಕಾಳಜಿಯಿಂದ ನಿರ್ವಹಿಸಬೇಕು. ಈ ಪ್ರಸಾದವನ್ನು ಇದನ್ನು ಒಯ್ದು ಎಲ್ಲೂ ಚೆಲ್ಲಕ್ಕೆ ಹೋಗಬೇಡ, ಹುಳ ಹುಪ್ಪಡಿಗಳಿಗೆ ಹಾಕಕ್ಕೆ ಹೋಗಬೇಡ, ಪಶು ಪಕ್ಷಿಗಳಿಗೆ ತಿನ್ನಿಸ್ಬೇಡ, ದನ ಕರುಗಳಿಗೆ ಇದರ ವಾಸನೆಯನ್ನು ತೋರಿಸ್ಬೇಡ, ಮನುಷ್ಯರ ಮೈಗೆ ಸಹಿತ ಇದನ್ನು ಮುಟ್ಟಿಸ್ಬೇಡ. ಇದರೊಳಗಿನ ಒಂದೊಂದು ಅಗಳ ಒಬ್ಬೊಬ್ಬರ ಜೀವ ತಗೋತೈತೆವ್ವ ಅಂತ ಹೇಳಿದ್ರು ನೋಡ್ರಿ ಸಿದ್ಧಾರೂಢರು. ಒಂದೊಂದು ಅಗಳ ಒಬ್ಬೊಬ್ಬರ ಜೀವ ತಗೋತೈತವ. ಅದರೊಳಗೆ ಉಗ್ರವಾದಂತಹ ವಿಷಯ ಇತ್ತು, ಗೊತ್ತಾಗಿತ್ತು ಸಿದ್ಧಾರೂಢಪ್ಪವ್ರಿಗೆ. ಹಂಗೆ ಓಡಿ ಹೋದ್ಲು. ಸಿದ್ಧಾರೂಢಪ್ಪಗೆ ತುಟಿ ಬಾತು ತೊಂಡಿ ಹನಿನಂಗಾದು, ಕುತ್ತಿಗೆ ಸಿರ ಎಲ್ಲ ಉಬ್ಬಿದು, ಕಣ್ಣು ಬಾತು ಆದು, ಮೂಗಿನ ಹೊರಳಿ ಮುಚ್ಚೋದು, ನಾಲಿಗೆ ದಪ್ಪಾತು, ಮಾತು ನಿಂತು ಹೋದವು. ಬಡಕನ ಸಿದ್ಧಾರೂಢರ ಶರೀರ ಒಡೆದು ಸೋರವ್ರ ಹಂಗೆ ಬಾತು ನಿಂತಿತ್ತು ನೋಡ್ರಿ. ಏನಾಗಿತ್ತು ಅಂತ ಹೇಳಿಕಾರ ಭಕ್ತರೆಲ್ಲ ಹೆದರಿದ್ರು. ಅಂಥ ಭಗವಂತನನ್ನು ಬಿಡಲಿಲ್ಲ. ಎಲ್ಲ ಕಡೆ ಸುದ್ದಿ ಹಬ್ಬಿತು, ಸಿದ್ಧಾರೂಢರಿಗೆ ವಿಷ ಉಣಿಸಿದಾರ ಅಂತ ಹೇಳಿಕರು. ಸಿದ್ಧಾರೂಢರು ಹಾಸಿಗೆ ಮೇಲೆ ಮಲ್ಕೊಂಡಾರ. ನಮ್ಮನ್ನು ಕಾಯುವಂತಹ ಭಗವಂತನ ಹಿಂಗೆ ಮಲ್ಕೊಂಡ್ರೆ ನಮ್ಮ ಗತಿ ಏನು ಅಂತ ಹೇಳಿಕಾರ ಭಕ್ತರು ಹೊರಳಾಡಕತ್ತಾರ. ಹುಬ್ಬಳ್ಳಿಯ ಖ್ಯಾತ ವೈದ್ಯರು ಬಂದರು, ಸಿದ್ಧಾರೂಢಪ್ಪನ ಪರೀಕ್ಷೆ ಮಾಡಿದರು. ಸಿದ್ಧರು ಬದುಕೋದಿಲ್ಲ ಅಂತ ಹೇಳಿದರು. ಶ್ರೀಮಂತರು ಮಹಾರಾಜರು ಬಂದು ಹೇಳ್ತಾರೆ, ಇವರನ್ನು ಬೆಂಗಳೂರು ಮುಂಬೈ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋಗೋಣ ನಡ್ರಿ, ಆದರೆ ಇವರನ್ನು ಬದುಕಿಸೋಣ. ವೈದ್ಯರು ಹೇಳ್ತಾರೆ, ಬೆಂಗಳೂರಲ್ಲ ಇಂಗ್ಲೆಂಡಿಗೆ ಕರ್ಕೊಂಡು ಹೋದ್ರು ಅಪ್ಪವ್ರು ಬದುಕೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಸುತ್ತಲೂ ಮಂದಿ ಎಲ್ಲರಿಗೂ ಸುದ್ದಿಯಾಗಿ ಎಲ್ಲ ಕಡೆಯಿಂದ ಬರಾಕ್ತಾರೆ. 3 ದಿವಸ ಆತ ಸಿದ್ಧಾರೂಢರ ಹಾಸಿಗೆ ಮೇಲೆ ಒಂದು ಅಗಳ ನೀರು ಕುಡಿಲಾರ್ದ ನಿಶ್ಚೇಷ್ಟಿತರಾಗಿ ಕಣ್ಣು ಮುಚ್ಚಿಬಿಟ್ಟಾರ. ಸ್ವಲ್ಪ ಹೊತ್ತು ಬಿಟ್ಟು ಬಂದು ಎದೆ ಬಡ್ಕೊಂಡು ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋದ ಅಂತಂದ. ಕಬೀರದಾಸರು ಓಡಿ ಬಂದು ಸಿದ್ಧಾರೂಢರ ಮೃತದೇಹವನ್ನು ನೋಡಿದರು. ಕಣ್ಣೀರು ಸುರಿಸಾಕತ್ರು. ಅಪ್ಪ, ನನಗೆ ಹೇಳ್ದ ಕೇಳದ ವಾದ್ಯ, ಕಬೀರದಾಸರ ಹತ್ರ ನನಗೆ ಹೇಳ್ದ ಕೇಳದ ವಾದ್ಯ ಏನಂತಾರೆ ಗೊತ್ತೈತೇನ್ರಿ? ಅಪ್ಪ ಅಂತ ಹೇಳಿಕಾರ ಸಂಕಟ ಪಟ್ಕೊಂಡು, ಸದ್ಗುರುನಾಥ, ನೀ ನನ್ನ ಪಾಲಿನ ಪರಮಾತ್ಮ, ನೀನೇ ನನಗೆ ಗತಿ, ನೀನೇ ಹೋದ ಮೇಲೆ ನಾ ಯಾಕೆ ಬದುಕಬೇಕು? ಈ ಜೀವವನ್ನು ಇಟ್ಕೊಂಡು ಕುಂತೇನೆ. ಯಾಕೆ ಇಟ್ಕೊಂಡು ಕುಂತೇನಂದ್ರೆ ನಿನ್ನ ಸಂಬಂಧ ಇಟ್ಕೊಂಡು ಕುಂತೇನೆ. ನೀನೇ ಹೋದ್ಮೇಲೆ ನಾ ಯಾಕೆ ಬದುಕಬೇಕು ಅಂಥೇಳಿ ಕಬೀರದಾಸರು ತಮ್ಮ ಕೈಯೊಳಗಿದ್ದಂತಹ ತ್ರಿಶೂಲವನ್ನು ತಮ್ಮ ಎದೆ ಒಳಗೆ ಚುಚ್ಚು ಒಳಗೆ ಹೋದ್ರೆ ನೋಡ್ರಿ. ಅಷ್ಟನ್ನು ಹೊಡೆದ ಸಿದ್ಧಾರೂಢಪ್ಪಗಳು ಮತ್ತು ಹೊಳ್ಳಿ ಜೀವಂತ ಆದರು. ಎಂಥ ಪರಮಾತ್ಮ ಮತ್ತು ಹೊಳ್ಳಿ ಸಾವಕಾಶಕ್ಕನ್ನು ತೆಗಿಯಾಕೆ ಬರವಲ್ತ ಕೈ ಅಳಿಗಾಡ್ಸಕತ್ತಾರ. ಕಬೀರ ಬೇಡಪ್ಪ ಬೇಡ ಅನ್ನಕತ್ತಾರ. ಕಬೀರದಾಸರಿಗೆ ಎಲ್ಲಿಲ್ಲದ ಹುಮ್ಮಸ್ಸು. ನಮ್ಮಪ್ಪ ನನಗಾಗಿ ಬಂದ. ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರಿನಿಂದ ಪಾದ ತೊಳೆಯಕತ್ತ. ಸದ್ಗುರುನಾಥ, ನಾ ಧನ್ಯನಾದ್ನಪ್ಪ, ಧನ್ಯನಾದೆ. ನನ್ನಪ್ಪ, ನೀ ಹಚ್ಚಿದಂತಹ ಈ ದೀಪ ನನ್ನ ಜೀವ, ನಿನ್ನ ಮುಂದೆ ಇದು ಆರಬೇಕು. ನಿನಕ್ಕಿಂತ ಮೊದಲು ನನ್ನ ಪ್ರಾಣ ಹೋಗ್ಬೇಕಂತ ನೀ ಆಶೀರ್ವಾದ ಮಾಡಬೇಕಂಥೇಳಿ ಹಠ ಮಾಡಿ ಸಿದ್ಧಾರೂಢರ ಕಡೆಯಿಂದ ಆಶೀರ್ವಾದ ಮಾಡಿಸ್ಕೊಳ್ತಾರೆ. ಸಿದ್ಧಾರೂಢರು
ಕಬೀರದಾಸರನ್ನು ಆಶೀರ್ವದಿಸಿದರು. ಎಲ್ಲಿಲ್ಲದ ಸಂತೋಷ, ಈ ಜನ್ಮ ಪಡೆದಿದ್ದು ಸಾರ್ಥಕವಾಯಿತು. ಕಬೀರದಾಸರು ಎಷ್ಟು ದೊಡ್ಡವರು ಇರಬೇಕಂತ. ಒಂದು ರಾಜಮನೆತನ, ಸಾಕಷ್ಟು ಬೆಳ್ಳಿ ಬಂಗಾರ ಸಂಪತ್ತು ವಜ್ರ ವೈಡೂರ್ಯಗಳಿದ್ದರೂ ಸಹಿತ ಅವನ್ನೆಲ್ಲ ತುಚ್ಛವಾಗಿ ಕಂಡವನು ತ್ಯಾಗ ಮಾಡಿ ಬಂದು ಸಿದ್ಧಾರೂಢರ ಎಂಥ ಕರುಣೆಯನ್ನು ಪಡ್ಕೊಂಡ್ರು ಕಬೀರದಾಸರಂತ. ಅಂಥ ಕಬೀರದಾಸರನ್ನು ನಾವು ಸ್ಮರಿಸಿ ಅವರ ಪಾದಕ್ಕೆ ಹನಿ ಮಣಿದ್ರೆ ನಮ್ಮ ಜನ್ಮನ ಪಾವನ ಆಗ್ತೈತಿ. ಕಬೀರದಾಸರು ಸಂತೋಷಪಟ್ಟ ಹೊರಗೆ ಬಂದ ಭಕ್ತರಿಗೆ ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ, ನಮ್ಮಪ್ಪ ಎಲ್ಲಿಯೂ ಹೋಗಿಲ್ಲ ಅಂಥೇಳಿ. ಕಬೀರದಾಸರು ಸಿದ್ಧಾರೂಢಪ್ಪನಂತಿಗೆ ಬಂದಯ್ಯಪ್ಪ, ಈ ಒಂದು ರೋಗ ಬಾಧೆಯನ್ನು, ಈ ವಿಷಬಾಧೆಯನ್ನು ಹೆಂಗೆ ಕಡಿಮೆ ಮಾಡಿದ್ರಿಯಪ್ಪ ಅಂತ ಕೇಳ್ತಾರೆ. ಅವಾಗ ಸಿದ್ಧಾರೂಢರು ಹೇಳ್ತಾರೆ, ಶಯನ ಮಂದಿರದೊಳಗೆ ನನ್ನನ್ನು ಮಲಗಿಸ್ರಿಪ್ಪ, ಮಲಗಿಸಿ ಏನು ಮಾಡ್ರಪ್ಪ ಅಂದ್ರೆ ಎಲ್ಲರೂ ಸಹಿತ ಓಂ ನಮಃ ಶಿವಾಯ ನಾಮಸ್ಮರಣೆಯನ್ನು ಮಾಡ್ರಿಪ್ಪ ಅಂತ ಹೇಳ್ತಾರೆ ನೋಡ್ರಿ. ಆವಾಗ ಭಕ್ತರಿಗೆ ಭಾಳ ಸಂತೋಷ ಆಯಿತು. ಭಾಳ ಸಂತೋಷ ಆಗಿ ಹುಲಕೋಟೆಯ ಗಿರಿಯಪ್ಪ ಗೌಡರು ಮತ್ತು ಮಿಶ್ರಿಕೊಟ್ಟಿ ಕಾಳಪ್ಪನವರು, ಕಬೀರದಾಸರು, ತೇಜಪ್ಪನವರ ಪತ್ನಿ ನಾಗಲಿಬಾಯಿ ಇವರೆಲ್ಲರೂ ಸಹಿತ ವಿಶೇಷವಾದಂತಹ ಸೇವೆಯನ್ನು ಸಿದ್ಧಾರೂಢರದ ಮಾಡ್ತಾರೆ. 21 ದಿವಸ ನಾಮಸ್ಮರಣೆ ಮಾಡಿದ ನಂತರ 21ನೇ ದಿವಸಕ್ಕೆ ಮತ್ತು ಸಿದ್ಧಾರೂಢರು ತಮ್ಮ ವಿಷದ ಬಾಧೆಯನ್ನೆಲ್ಲ ದೂರ ಮಾಡಿಕೊಂಡು ಹೊಸ ಮನುಷ್ಯರಾಗಿ ಬರ್ತಾರೆ. ಅಷ್ಟು ನೋಡಿದ ಆ ಚಿತ್ರಗಾರ ಓಣಿಯು ತುಂಬ ಹೆಣ್ಮಗಳು ಹುಚ್ಚಿ ಹಂಗೆ ಓಡಾಡ್ತಿದ್ಲು. ಮೈಮೇಲಿನ ಅರಿವಿ ಹರ್ಕೊಂಡು, ಕೂದಲ ಹರ್ಕೊಂಡು, ನಾ ಸಿದ್ಧಾರೂಢರಿಗೆ ವಿಷ ಕೊಟ್ಟೆ ಅಂಥೇಳಿ ಓಡಾಡ್ತಿದ್ಲಂತ. ಅದನ್ನು ಯಾರೂ ಬಂದು ಸಿದ್ಧಾರೂಢಪ್ಪ ಅವ್ರಿಗೆ ಹೇಳ್ತಾರೆ, ಯಪ್ಪ ನಿಮಗೆ ವಿಷ ಒನಿಸಿದಂಥ ಹೆಣ್ಮಗಳು ಹುಚ್ಚಿಯಾಗಿ ಅಡ್ಯಾಡಕತ್ತಾಳ ಅಂತ ಹೇಳ್ತಾರೆ. ಆವಾಗ ಮತ್ತು ಸಿದ್ಧಾರೂಢಪ್ಪಗಳು ಆ ಚಿತ್ರಗಾರ ಓಣಿಗೆ ಬರ್ತಾರೆ. ಓಣಿಗೆ ಬಂದು ಆಕೆ ಮುಂದೆ ನಿಲ್ತಾರೆ. ಓಡಿ ಬಂದು ಸಿದ್ಧಾರೂಢರ ಪಾದಕ್ಕೆ ಹನಿ ಹಚ್ಚಿ ದುಃಖ ಪಡಕ್ಕೆ ಚಾಲು ಮಾಡ್ತಾಳೆ. ನಾ ತಪ್ಪು ಮಾಡಿದೆ ದೇವ, ನಿನಗೆ ವಿಷ ಕೊಟ್ಟು ನಾ ಪಾಪಿ ಆದೆ ಅಂತ ಹೇಳ್ತಾರೆ. ಆಕೆಗೆ ಹೇಳ್ತಾರೆ, ಯವ್ವ ನೀ ನನಗೆ ವಿಷ ಕೊಟ್ಟಿಲ್ಲ, ನನ್ನ ಮೇಲೆ ದೊಡ್ಡ ಉಪಕಾರ ಮಾಡಿದಿ, ನಿನ್ನ ಕುಲಕೋಟಿಗಳು ಉದ್ಧಾರವಾಗಲಿ ಅಂಥೇಳಿ ಸಿದ್ಧಾರೂಢಪ್ಪವರು ಆಕೆಗೆ ಏನು ಮಾಡ್ತಾರಂದ್ರೆ ಆಶೀರ್ವಾದವನ್ನು ಮಾಡ್ತಾರೆ. ಭಕ್ತರು ಕೇಳ್ತಾರೆ, ಯಪ್ಪ ನಿಮಗೆ ವಿಷ ಕೊಟ್ಟಕ್ಕಿನ್ನ ಶಾಪ ಕೊಟ್ಟು ಆಕೆನ ಸುಟ್ಟು ಭಸ್ಮ ಮಾಡೋದು ಬಿಟ್ಟು ಮತ್ತಾಕೆಗೆ ಆಶೀರ್ವಾದ ಮಾಡಿದ್ರಲ್ಲ ಅಂತ ಕೇಳಿದಾಗ ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ನೋಡ್ರಪ್ಪ ಆಕೆ ತನ್ನ ಸ್ವಂತ ರೊಕ್ಕ ಖರ್ಚು ಮಾಡಿ ತನ್ನ ಮನಸ್ಸು ಬ್ಯಾಡ ಅಂತ ಹೇಳಿದರೂ ಸಹಿತ ಮನಸ್ಸಿನ ವಿರುದ್ಧವಾಗಿ ಕಠಿಣವಾದಂಥ ಕಾರ್ಕೋಟಕ ವಿಷವನ್ನು ಮನೆ ಒಳಗೆ ತನ್ನ ಸ್ವಂತ ಖರ್ಚಿನಿಂದ ತಯಾರು ಮಾಡಿ ನಿಮ್ಮ ಸ್ವಾಮಿಗಳಿಗೆ ಅದನ್ನು ತಂದು ಕೊಟ್ಟಳು. ನಿಮ್ಮ ಸ್ವಾಮಿಗಳು ವಿಷವನ್ನು ಉಂಡ್ರೂ ಸಹಿತ ಬದುಕುವ ಸಾಮರ್ಥ್ಯ ಹೊಂದಿದ್ದಾರೆ ಅಂಥೇಳಿ ಜಗತ್ತಿಗೆ ತೋರ್ಸೋಕೆ ಕಾರಣಗಳಾದರು. ಅದಕ್ಕಾಗಿ ಅವಳಿಗೆ ಯಾಕೆ ಶಾಪ ಕೊಡಬೇಕಪ್ಪ ಅಂತ ಸಿದ್ಧಾರೂಢರು ಮರು ಪ್ರಶ್ನೆಯನ್ನು ಮಾಡಿದ್ದಾರೆ. ಹಿಂಗೆ ಸಿದ್ಧಾರೂಢಪ್ಪವ್ರಿಗೆ ವಿಷಾನ ಕೊಡುವಂಥ ಒಂದು ಪಂಗಡನ ಹುಟ್ಟಿತ್ತು ಅಂದ್ರೆ ಎಷ್ಟು ದುಷ್ಟ ಇರಬಹುದು ಈ ಸಮಾಜ ಅಂಥೇಳಿ ನಾವಿಲ್ಲಿ ತಿಳ್ಕೋಬಹುದು. ಮತ್ತು ಒಬ್ಬಾಕಿ ವಿಷಪ್ರಾಶನವನ್ನು ಮಾಡಿಸಿದ್ಲು ಅಂತ ಹೇಳ್ತಾರೆ. ಹುಬ್ಬಳ್ಳಿಯೊಳಗೆ ಒಬ್ಬಾಕಿದ್ಲು ಅಂತ, ವರ್ಷಕ್ಕೆ 1 ಸಾರಿ ಒಬ್ಬರಿಗೆ ವಿಷ ಹಾಕಿದ್ರೆ ಆಕೆಗೆ ಸಮಾಧಾನಕ್ಕಿತ್ತಂತ. ಮನ್ಯಾಗ ಹಲ್ಲಿಗಳನ್ನ ಕೊಂದು ಅದ್ರ ಬಾಲ ತೆಗೆದಿಡ್ತಿದ್ಲಂತ. ಸಿಹಿ ಪದಾರ್ಥದೊಳಗೆ ಆ ಬಾಲ ಹಾಕಿಕ್ಯಾರ ಯಾರಿಗೂ ಉಣಿಸಿ ವಿಷ ಹಾಕಿಕ್ಯಾರ ಸಂತೋಷ ಪಡ್ತಿದ್ಲಂತ ನೋಡ್ರಿ. ಒಂದು ದಿವಸ ಹಲ್ಲಿ ಬಾಲ ಕರ್ಜಿಕಾಯ್ದೊಳಗೆ ಹಾಕಿ ಆ ಕರ್ಜಿಕಾಯಿ ಪ್ರಸಾದವನ್ನು ಸಿದ್ಧಾರೂಢರಿಗೆ ತಿನ್ನಿಸಿ ಹೋಗಿದ್ಲಂತ. ಆವಾಗನೂ ಸಹಿತ ಸಿದ್ಧಾರೂಢಪ್ಪಗಳು ತಮ್ಮ ಯೋಗ ಶಕ್ತಿಯಿಂದ ಆ ಒಂದು ವಿಷದ ಬಾಧೆಯನ್ನು ಕಳ್ಕೊಂಡಿದ್ದರು ಅಂಥೇಳಿ ಲೇಖಕರು ಇಲ್ಲಿ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ. ಶರೀರಕ್ಕೆ ತೊಂದರೆಯಾಯಿತು, ಅದನ್ನು ಅವರು ಯೋಗ ಬಲದಿಂದ ಗೆದ್ದರು. ಈ ವಿಷಯದಿಂದ ಅವರು ಪಾರಾಗಿದ್ದಕ್ಕೆ ಅವರ ತಪಸ್ಸಿನ ಶಕ್ತಿ ಕಾರಣವಾಯಿತು. ಅವರ ಹೆಸರು ದೇಶದ ತುಂಬೆಲ್ಲ ಹರಡಿತು. ಅದರಿಂದ ದೂರದ ಭಕ್ತರು ಸಿದ್ಧರ ದರ್ಶನಕ್ಕೆ ಬರತೊಡಗಿದರು. ಸಿದ್ಧರ ಶಿವರಾತ್ರಿ ಜಾತ್ರೆ ನಾಡಿನಲ್ಲಿ ಹೆಸರು ಮಾಡಿತು.
ಹುಬ್ಬಳ್ಳಿ ಕೈಲಾಸವೆಂದು ಜನರು ಮಾತನಾಡುವಂತಾಯಿತು. ಅವರು ಮಾತನಾಡುವ ಮಹಾದೇವರಾದರು. ಸಿದ್ಧಾರೂಢರು ಮಾತನಾಡುವ ಮಹಾದೇವರಾದರು.